ಭಾರತದ ಪವಿತ್ರ ಪುಣ್ಯ ಭೂಮಿಯಲ್ಲಿ ಸನಾತನ ಹಿಂದೂ ಧರ್ಮವನ್ನು ಪ್ರತಿಯೊಂದು ಗ್ರಾಮಗಳಲ್ಲಿ ಇಲ್ಲಿನ ಸಂತ ಮಹಾನ್ ಶ್ರೇಷ್ಠರು ಹಿಂದೂ ಧರ್ಮವನ್ನು ಉಳಿಸಲು ತಮ್ಮ ನಿರಂತರ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ. ನಮ್ಮ ಹಿಂದೂ ಧರ್ಮದವರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಹೊರತು ಯಾರ ಮೇಲೂ ಇನ್ನೂವರೆಗೂ ಕೂಡ ಅನ್ಯಾಯ ಮಾಡಿಲ್ಲ ಎಂದು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. ಇನ್ನು ಐನಾಪುರ ಸಮೀಪದ ಕೃಷ್ಣ ಕಿತ್ತೂರು ಗುರುದೇವ ಆಶ್ರಮದಲ್ಲಿ ಅಮೃತ ಮಹೋತ್ಸವ ಹಾಗೂ ರಜತ ಮಹೋತ್ಸವದ ಭಕ್ತಿ ಗೋಷ್ಠಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾತನಾಡುತ್ತಾ, ಈ ದೇಶದಲ್ಲಿ ಎಷ್ಟೋ ವಿರೋಧಿಗಳು ಮಾತಾಡ್ತಾರೆ, ಅಸ್ಪೃಶ್ಯತೆ ಇದೆ, ಬಡತನ ಶ್ರೀಮಂತಿಕೆ ವ್ಯತ್ಯಾಸ ಇದೆ, ಅಸಮಾನತೆ ಇದೆ ಅಂತ ಹೇಳ್ತಾರೆ. ಸುಮಾರು 65 ಕೋಟಿ ಜನ ಭಾರತೀಯರು ಒಂದೇ ಗಂಗೆ ಜಮುನೆ ಮತ್ತು ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಅಲ್ಲಿ ಜಾತಿ ಬರಲಿಲ್ಲ, ಮತ ಬರಲಿಲ್ಲ, ಶ್ರೀಮಂತ ಬರಲಿಲ್ಲ. ರಿಲಯನ್ಸ್ ಕಂಪನಿ ಮಾಲಕರು ಬಂದು ಆ ಒಂದು ಮಹಾಕುಂಭದಲ್ಲಿ ಪಾಲ್ಗೊಂಡ. ಜಗತ್ತಿನ ಶ್ರೀಮಂತ ಆಪಲ್ ಅಂತೇಳಿ ಕಂಪನಿ ಐತಲ್ಲ ಜಗತ್ನಾಗ, ಆ ಜಗತ್ತಿನ ಆಪಲ್ ಕಂಪನಿಯ ಮಾಲಕನ ಹೆಂಡತಿ ಬಂದು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿ ಅಲ್ಲಿ ನದಿಯಲ್ಲಿ ಮುಳುಗಿ ಹೋದ್ರು. ಅದೆಲ್ಲರೂ ಹೋದ್ರು, ಎಲ್ಲಾ ಜಾತಿಯವರು ಹೋದ್ರು, ದಲಿತರು ಹೋದ್ರು, ಎಲ್ಲ ಹೋದ್ರು. ಕೆಲವೊಮ್ಮೆ ತುಡುಬಿಲಿ ಹೋಗಿ ಮಾಡ್ಕೊಂಡು ಬಂದ್ರು, ಗುರ್ತಾಗಬಾರ್ದಲ್ಲ ಅವ್ರು, ಯಾಕಂದ್ರೆ ಜಾತ್ಯಾತೀತ ಫೋಟೋ ಹಾಕೊಳ್ಳಿಲ್ಲ ಅಟ್ಟೆ. ಆದ್ರೆ ರಾತ್ರಿ 5 ಗಂಟೆಗೆ ಕತ್ಲಾಗ ಹೋಗಿ ಜಳಕ ಮಾಡಿ ಗಪ್ಚುಪ್ ಬಂದ್ಬಿಟ್ರು ತಮ್ಮ ಊರಿಗೆ. ಅಂದ್ರ ಇಡೀ ವಿಶ್ವದಲ್ಲೇ ಭಾರತ ಮತ್ತೊಂದು ದೇಶದ ಮೇಲೆ ಆಕ್ರಮಣ ಮಾಡಿಲ್ಲ. ಇದು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ. ನಮ್ದೇ ಕಲ್ಸ್ಕೊಂಡಾರ. ಅಫ್ಘಾನಿಸ್ತಾನ ನಮ್ದೇ ಇತ್ತು, ಪಾಕಿಸ್ತಾನ ನಮ್ದೇ ಇತ್ತು, ಬಾಂಗ್ಲಾ ನಮ್ದೇ ಇತ್ತು. ಅದನ್ನೇ ಕಸ್ಕೊಂಡಾರ, ಇನ್ನೂ ಕಸ್ಕೊಡ್ಬೇಕತ್ತಾರೆ. ಈಗೇನು ಉಳಿದೈತಲ್ಲ ಅದನ್ನು ಉಳಿಸೋದನ್ನೇ ಒಂದು ಧರ್ಮ. ನಮ್ಮ ಹೋರಾಟ ಇರುವುದು ಯುದ್ಧ ಸನಾತನವನ್ನು ಉಳಿಸ್ಕೊಂಡು ನಮ್ಮ ದೇಶ ಉಳಿಸ್ಕೋಬೇಕಾಗಿದೆ. ಅದಕ್ಕೇ ಪೂಜ್ಯರು ಸಿದ್ದೇಶ್ವರಪ್ಪ ಅವರು ನನ್ನ ಮ್ಯಾಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರ ಹಿಂದೆ ಯಾವಾಗಲೂ ಅವ್ರು ಖುಷಿ ಪಡ್ತಿದ್ರು. ಅವ್ರು ಯಾರನ್ನೂ ಪ್ರಶಂಸೆ ಮಾಡ್ತಿರ್ಲಿಲ್ಲ. ಯಾರನ್ನೂ ಭಾಳ ಪ್ರಶಂಸೆ ಮಾಡೋದಾಗಲಿ, ಯಾರನ್ನೂ ಬಹಳಷ್ಟು ಹೊಗಳುವುದಾಗಲಿ ಅಥವಾ ಭಾಳ ಸಮೀಪದಿಂದ ಎಂದೂ ಅವ್ರು ಮಾಡ್ತಾರೆ. ಆ ಕಾರ್ಯಕ್ರಮವನ್ನು ಅವ್ರಿಗೆ ಆಹ್ವಾನ ಮಾಡಲಿಕ್ಕೆ ನಾವು ಅವತ್ತು ಇದೇ ಕೃಷ್ಣ ಕಿತ್ತೂರಕ್ಕೆ ಬಂದಿದ್ದೀವಿ, ಪೂಜ್ಯರ ಒಂದು ಆಹ್ವಾನ ಮಾಡಲಿಕ್ಕೆ. ಅದರ ನಂತರ ಇವತ್ತು 2000 ಇಸ್ವಿಯೊಳಗೆ ಅದರ ನಂತರ ಮತ್ತೆ ಕೃಷ್ಣ ಕಿತ್ತೂರಿಗೆ ಬರಬೇಕಂತ ಯಾಕೆ ಮನಸ್ಸಾಯ್ತು ಅಂದರೆ, ಸಿದ್ದೇಶ್ವರ ಅಪ್ಪವರ ಒಂದು ಪುಣ್ಯ ಪಾದದ ಒಂದು ಸ್ಪರ್ಶ ಇರುವಂಥ ಗ್ರಾಮ ಇವತ್ತು ಕೃಷ್ಣ ಕಿತ್ತೂರು. ಮತ್ತು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿ ಅವರು ಸುಮಾರು 75 ವರ್ಷಗಳ ಹಿಂದೆ ಈ ಗ್ರಾಮಕ್ಕೆ ಬಂದು ಒಂದು ಗ್ರಾಮವನ್ನು ಅಲ್ಲಿರುವಂತಹ ಒಂದು ಬದಲಾವಣೆ ತರುವಂಥದ್ದು. ಯಾವಾಗಲೂ ನಮ್ಮ ದೇಶ, ನಮ್ಮ ಸಂತರು, ನಮ್ಮ ಋಷಿಮುನಿಗಳು ನಮಗೆ ಆದಂಥ ಒಂದು ಸಂಸ್ಕಾರವನ್ನು ಕೊಟ್ಟೋಗಿದ್ದಾರೆ. ಒಬ್ಬ ಕವಿ ಹೇಳ್ತಾನೆ, चंदन है इस देश की माटी, तपोभूमि हर ग्राम है. ಅಂದ್ರೆ ಭಾರತ ಅಂದ್ರೆ ಒಂದು ಪವಿತ್ರವಾದಂಥ ಮಣ್ಣು. ಚಂದನ ಅಂದ್ರೆ ಗಂಧದಂಥ ಪವಿತ್ರವಾದಂಥ ಮಣ್ಣು ಭಾರತದ್ದು. ಪ್ರತಿಯೊಂದು ಹಳ್ಳಿಯೊಳಗೂ ಒಬ್ಬ ಸಂತ, ಒಬ್ಬ ಋಷಿ, ಒಬ್ಬ ಮುನಿ ನಮಗೆ ಸಂಸ್ಕಾರ ಕೊಡೋದ್ರ ಮೂಲಕ ಭಾರತ ತನ್ನ ವಿಶೇಷತೆಯಿಂದ ಇರುವಂಥ ಭಾರತವೇ ಭಾರತ. ನಮ್ಮ ಹಿಂದೂ ಸನಾತನ ಧರ್ಮ ಎಲ್ಲಿಯೂ ಸಹ ಮತ್ತೊಬ್ಬರನ್ನ ಆಕ್ರಮಣ ಮಾಡಬೇಕು, ಮತ್ತೊಬ್ಬರಿಗೆ ಅನ್ಯಾಯ ಮಾಡಬೇಕು ಅನ್ನೋಂಥ ಸಂಸ್ಕೃತಿ ಕಳಿಸಲಾರದೆ ಇರುವುದೇ ಭಾರತದ ಸನಾತನ ಧರ್ಮ, ಹಿಂದೂ ಧರ್ಮ. ಆ ಒಂದು ಪರಂಪರೆ ಅದು ಮಾತ್ರ ಬದುಕಿ ಸಾರ್ಥಕತೆಯನ್ನು ಕುರಿತನ್ನು ಮಾತ್ರ ಎಲ್ಲ ಹೇಳಿಸಿದ್ದಾರೆ. ಸುಮಾರು 75 ವರ್ಷದ ಹಿಂದುಗಡೆ ಮಲ್ಲಿಕಾರ್ಜುನ ಅಪ್ಪಗಳು, ಸಿದ್ದೇಶ್ವರ ಅಪ್ಪಗಳು ಅಂದರೆ ಈ ಜಾಗದಾಗ ಅವರು ಪಾದಾರ್ಪಣೆ ಆಗ್ಯಾರ.
ಕೃಷ್ಣ ಕಿತ್ತೂರು ಇವತ್ತಿನ ದಿವಸ ಏನಾಗಿದೆ ಕೇಳಿದ್ರೆ ಅವಿಮುಕ್ತ ಕ್ಷೇತ್ರ ಆಗಿದೆ. ಅವಿ ಅಂದ್ರೆ ಪಾಪ, ಅವಿಮುಕ್ತ ಅಂದ್ರೆ ಪಾಪಿನ ಸ್ಥಳ ಕೃಷ್ಣ ಕಿತ್ತೂರು ಅಂತ ಹೇಳಿ ನಾವು ಭಾವಿಸಬೇಕಾಗ್ತದೆ. ಎಲ್ಲಿ ಮಹಾತ್ಮರು ಅಡ್ಡಾಡಿದಾರೋ, ಎಲ್ಲಿ ಮಹಾತ್ಮರು ವಾಸಿಸಿದಾರೋ ಆ ಸ್ಥಳ ಅವಿಮುಕ್ತ ಕ್ಷೇತ್ರ ಆಗ್ತದೆ. ಅಂದ್ರೆ ಪಾಪಿನ ಸ್ಥಳ. ಅಂಥ ಪುಣ್ಯ ಕ್ಷೇತ್ರ ಯಾವುದು ಅಂದ್ರೆ ಕೃಷ್ಣ ಕಿತ್ತೂರ. ಅಪ್ಪುಗಳ ಬಲ್ಲಿ ಕೃಷ್ಣ ಕಿತ್ತೂರು ಅವರು ಬಂದರು ಅಂದ್ರೆ ಸಾರ್ವಜನಿಕ ಅಪ್ಪುಗಳ ದರ್ಶನ ಕೊಟ್ಟರು ಕೂಡ ಕೃಷ್ಣ ಕಿತ್ತೂರು ಅವ್ರಿಗೆ ಮ್ಯಾಲ್ ಕರಿ ಅಂತಿದ್ರು. ಯಾಕೆ ಕರಿ ಅಂತಿದ್ರು ಅವರು? ಅಪ್ಪುಗಳು ಮನಸ್ಸು ಬಿಚ್ಚಿ ನಗಬೇಕಾಗಿತ್ತು ಅಂದ್ರೆ, ವಿನೋದಾಗಿ ಮಾತಾಡಬೇಕಾಗಿತ್ತು ಅಂದ್ರೆ ಕೃಷ್ಣ ಕಿತ್ತೂರು ಅವ್ರು ಕೂಡ ಮಾತ್ರ ವಿನೋದಾಗಿ ಮಾತಾಡ್ತಾರೆ. ಯಾರು ಕೂಡ ವಿನೋದಾಗಿ ಮಾತಾಡ್ತಿದ್ರು. ಅಷ್ಟು ಆತ್ಮೀಯ ಸಂಬಂಧ ಇಟ್ಟುಕೊಂಡವರು ಸಿದ್ದೇಶ್ವರ ಅಪ್ಪುಗಳು. ಅಂಥ ಪುಣ್ಯಾತ್ಮರ ಸೇವೆ ಮಾಡಿದಂಥ ಬಸವೇಶ್ವರ ಅಪ್ಪುಗಳು ಅವ್ರದ್ದು ಇವತ್ತು ರಜತ ಮಹೋತ್ಸವದ 75 ವರ್ಷ ಐತಿ ಪೀಠಕ್ಕನ್ನು ಆಗ್ಯಾವ. ಅಂಥ ಮಹಾತ್ಮರು ಬಹಳ ಸರಳ ಅವರು. ಎಲ್ಲ ನಾಟಕಿಗೆ ಅಪ್ಪುಗಳ ಶಿವಭಾಗಿ ಅಡ್ಡಾಡಿ ಹುಟ್ಟುದಾಗ ಬಂದಾರ, ನಾಟಕಿಗೆ ಮಾಡಿ ಸ್ವಾಮಿಗಳು ಬಹಳ ಅದಾರ ನಮ್ಮಲ್ಲಿ. ಆದ್ರೆ ನಿಜವಾಗಿ ಸೇವಾ ಮಾಡುವಂಥ ಪ್ರಸಾದಿಕ ಸ್ವಾಮಿಗಳು, ಸಂಗಮ ಸ್ವಾಮಿಗಳು, ಬಸವೇಶ್ವರ ಅಪ್ಪುಗಳು ಬಹಳ ಅವ್ರ ಪರಿಶ್ರಮ ಆಗ್ಯದ. ಸೇವಾ ಮಾಡಿ ಹಿಂದೆ ಬಂದನೆಲ್ಲ ನಿಂದು ಈಗ ಹೇಳಿದ್ರು ಗೌಡ್ರು, ಸೇವಾ ಮಾಡಲಾರ ಮುಂದೆ ಫೋಟೋ ತಗೊಳ್ಳೋದು ಬೇರೆ, ಸೇವಾ ಮಾಡಿ ಹಿಂದಿರೋರು ಕೃಷ್ಣ ಕಿತ್ತೂರು ಹೇಳಿದ್ರು ಪಾಟೀಲ್. ಬಹಳ ಹೇಳಕ್ ಹೆಮ್ಮೆ ಅನಿಸ್ತದ. ಆ ಬಳಿಕ 2008ದಾಗ ಇನ್ನು ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಐನಾಪುರ PKPSನ ಅಧ್ಯಕ್ಷ ಪ್ರವೀಣ್ ಗಾಣಿಗೇರ್ ಆಗಮಿಸಿದ್ದು, ಅಧ್ಯಕ್ಷತೆಯನ್ನು ಸಮಾರಂಭದ ಹಿನ್ನೆಲೆಯಲ್ಲಿ ಕೃಷ್ಣ ಕಿತ್ತೂರು ಐನಾಪುರ ಗುರುದೇವ ಆಶ್ರಮದ ಬಸವೇಶ್ವರ ಸ್ವಾಮೀಜಿ ವಹಿಸಿ ಆಶೀರ್ವಚನವನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಶ್ರೀಗಳು ಕೃಷ್ಣ ಕಿತ್ತೂರು ಗ್ರಾಮಕ್ಕೆ ಪಾದಾರ್ಪಣೆ ಮಾಡಿದ್ದು, 75 ವರ್ಷ ಆಗಿದ್ದರಿಂದ ಗ್ರಾಮದ 75 ವರ್ಷ ಮೇಲ್ಪಟ್ಟ ಪುರುಷ ಹಾಗೂ ಮಹಿಳೆಯರಿಗೆ ವಿಶೇಷ ಸನ್ಮಾನ ಮಾಡಿ ರುದ್ರಾಕ್ಷಿಯ ಜಪಮಣಿಯನ್ನು ಕೊಡಲಾಗಿದೆ. ನಂತರ ಅನೇಕ ಭಕ್ತಿಯ ಸಾಂಸ್ಕೃತಿಕ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.